ನಮಸ್ಕಾರ ಸ್ನೇಹಿತರೆ. ನಮ್ಮ ದೇಶ ಭಾರತ ಇಂದು ಸ್ವತಂತ್ರವಾಗಿ ಸುರಕ್ಷಿತವಾಗಿ ಬದುಕುತ್ತಿದೆ. ನಾವು ಶಾಲೆಗೆ ಹೋಗುತ್ತೇವೆ, ಕೆಲಸಕ್ಕೆ ಹೋಗುತ್ತೇವೆ, ಕುಟುಂಬದ ಜೊತೆ ಸಂತೋಷವಾಗಿ ಕಾಲ ಕಳೆಯುತ್ತೇವೆ. ಆದರೆ ನಾವು ಈ ರೀತಿ ಸುರಕ್ಷಿತವಾಗಿ ಬದುಕಲು ಕಾರಣ ಯಾರು ಗೊತ್ತಾ? ಅದು ನಮ್ಮ ಭಾರತೀಯ ಸೇನೆ. ಹೌದು ಸ್ನೇಹಿತರೆ, ನಮ್ಮ ದೇಶದ ಗಡಿಯಲ್ಲಿ ದಿನರಾತ್ರಿ ನಿಂತು ದೇಶವನ್ನು ಕಾಪಾಡುತ್ತಿರುವವರು ನಮ್ಮ ಯೋಧರು. ನಾವು ಇಲ್ಲಿ ಬಿಸಿಲಿನಲ್ಲಿ, ಮಳೆಯಲ್ಲೂ, ಮನೆಗಳಲ್ಲಿ ಆರಾಮವಾಗಿ ಇರುವಾಗ ನಮ್ಮ ಸೈನಿಕರು ಗಡಿಯಲ್ಲಿ ತೀವ್ರ ಚಳಿ, ಭಾರೀ ಮಳೆ, ಹಿಮಪಾತ ಮತ್ತು ಅಪಾಯಕರ ಪರಿಸ್ಥಿತಿಯಲ್ಲಿ ದೇಶವನ್ನು ರಕ್ಷಿಸುತ್ತಿದ್ದಾರೆ. ಉದಾಹರಣೆಗೆ, ಲಡಾಖ್ ಮತ್ತು ಸಿಯಾಚಿನ್ ಪ್ರದೇಶಗಳಲ್ಲಿ ತಾಪಮಾನ ಕೆಲವೊಮ್ಮೆ -40 ಡಿಗ್ರಿ ಸೆಲ್ಸಿಯಸ್ ತನಕ ಇಳಿಯುತ್ತದೆ. ಅಷ್ಟು ಚಳಿಯಲ್ಲಿ ನಿಲ್ಲುವುದೇ ತುಂಬಾ ಕಷ್ಟ. ಆದರೆ ನಮ್ಮ ಸೈನಿಕರು ಅಲ್ಲಿ ತಿಂಗಳಗಟ್ಟಲೆ ಡ್ಯೂಟಿ ಮಾಡುತ್ತಾರೆ. ಅವರು ಕೇವಲ ಚಳಿಯನ್ನು ಮಾತ್ರ ಎದುರಿಸುತ್ತಿಲ್ಲ. ಅವರಿಗೆ ಶತ್ರು ದೇಶದ ಅಪಾಯ, ಗುಂಡಿನ ದಾಳಿ, ಗಡಿ ಸಂಘರ್ಷಗಳು ಎಲ್ಲವನ್ನೂ ಎದುರಿಸಬೇಕು. ಕೆಲವೊಮ್ಮೆ ಗಡಿಯಲ್ಲಿ ರಾತ್ರಿ ಸಮಯದಲ್ಲಿ ಕೂಡ ಎಚ್ಚರಿಕೆಯಿಂದ ಇರಬೇಕು. ಏಕೆಂದರೆ ಶತ್ರುಗಳು ಯಾವಾಗ ದಾಳಿ ಮಾಡುತ್ತಾರೆ ಎಂಬುದು ಗೊತ್ತಿಲ್ಲ. ಅಂತಹ ಸಮಯದಲ್ಲಿ ನಮ್ಮ ಸೈನಿಕರು ಜಾಗರೂಕತೆಯಿಂದ, ಧೈರ್ಯದಿಂದ ಮತ್ತು ದೇಶಭಕ್ತಿಯಿಂದ ತಮ್ಮ ಕರ್ತವ್ಯವನ್ನು ನಿಭಾಯಿಸುತ್ತಾರೆ. ಸ್ನೇಹಿತರೆ, ನಾವು ಕೆಲವೊಮ್ಮೆ ಚಿಕ್ಕ ಸಮಸ್ಯೆ ಬಂದರೂ ಬೇಸರಪಡುತ್ತೇವೆ. ಆದರೆ ನಮ್ಮ ಸೈನಿಕರು ತಮ್ಮ ಕುಟುಂಬವನ್ನು ತಿಂಗಳಗಟ್ಟಲೆ ನೋಡದೆ ದೂರವಿದ್ದು ದೇಶ ಸೇವೆ ಮಾಡುತ್ತಾರೆ. ಹಬ್ಬಗಳ ಸಮಯದಲ್ಲೂ ಅವರು ಮನೆಗೆ ಬರಲು ಸಾಧ್ಯವಾಗುವುದಿಲ್ಲ. ದೀಪಾವಳಿ, ಸಂಕ್ರಾಂತಿ, ದಸರಾ ಇಂತಹ ಹಬ್ಬಗಳನ್ನೂ ಅವರು ಗಡಿಯಲ್ಲಿ ತಮ್ಮ ಸ್ನೇಹಿತರ ಜೊತೆ ಆಚರಿಸುತ್ತಾರೆ. ಅವರ ಕುಟುಂಬಗಳು ಕೂಡ ತುಂಬಾ ತ್ಯಾಗ ಮಾಡುತ್ತವೆ. ಒಬ್ಬ ಸೈನಿಕನ ತಾಯಿ, ತಂದೆ, ಹೆಂಡತಿ ಮತ್ತು ಮಕ್ಕಳು ಅವರು ಯಾವಾಗಲೂ ಆತಂಕದಲ್ಲಿ ಇರುತ್ತಾರೆ. ಆದರೂ ಅವರು ಹೆಮ್ಮೆಪಟ್ಟು ಹೇಳುತ್ತಾರೆ, ನಮ್ಮ ಮಗ ದೇಶಕ್ಕಾಗಿ ಸೇವೆ ಮಾಡುತ್ತಿದ್ದಾನೆ. ಭಾರತೀಯ ಸೇನೆ ಕೇವಲ ಯುದ್ಧ ಸಮಯದಲ್ಲಿ ಮಾತ್ರ ಕೆಲಸ ಮಾಡುವುದಿಲ್ಲ. ಪ್ರಕೃತಿ ವಿಪತ್ತುಗಳಾಗುವಾಗ ಕೂಡ ಅವರು ಜನರ ನೆರವಿಗೆ ಬರುತ್ತಾರೆ. ಪ್ರವಾಹ, ಭೂಕಂಪ, ಭೂಕುಸಿತ ಇಂತಹ ಸಂದರ್ಭಗಳಲ್ಲಿ ಮೊದಲಿಗೆ ಸಹಾಯಕ್ಕೆ ಬರುವವರು ನಮ್ಮ ಸೇನೆ. ಅವರು ಸಾವಿರಾರು ಜನರನ್ನು ರಕ್ಷಿಸಿ ಸುರಕ್ಷಿತ ಸ್ಥಳಕ್ಕೆ ಕರೆದೊಯ್ಯುತ್ತಾರೆ. ನಮ್ಮ ಭಾರತೀಯ ಸೇನೆಯ ಧೈರ್ಯ ಮತ್ತು ತ್ಯಾಗದ ಉದಾಹರಣೆಗಳು ಇತಿಹಾಸದಲ್ಲಿ ತುಂಬಾ ಇವೆ. ಉದಾಹರಣೆಗೆ ಕಾರ್ಗಿಲ್ ಯುದ್ಧ. ಆ ಸಮಯದಲ್ಲಿ ನಮ್ಮ ಸೈನಿಕರು ಭಾರೀ ಅಪಾಯವನ್ನು ಎದುರಿಸಿ ಶತ್ರುಗಳನ್ನು ಸೋಲಿಸಿ ಭಾರತದ ಗೌರವವನ್ನು ಉಳಿಸಿದರು. ಅವರು ಕೇವಲ ದೇಶವನ್ನು ಕಾಪಾಡಲಿಲ್ಲ, ಅವರು ತಮ್ಮ ಜೀವವನ್ನೇ ದೇಶಕ್ಕಾಗಿ ತ್ಯಾಗ ಮಾಡಿದರು. ಪ್ರತಿ ವರ್ಷ ನಾವು ಸೈನಿಕರ ಸ್ಮರಣಾರ್ಥ ಅವರನ್ನು ಗೌರವಿಸುತ್ತೇವೆ. ಆದರೆ ನಿಜವಾದ ಗೌರವ ಎಂದರೆ ಅವರ ತ್ಯಾಗವನ್ನು ಅರ್ಥಮಾಡಿಕೊಳ್ಳುವುದು. ನಾವು ದೇಶದ ನಾಗರಿಕರಾಗಿ ಏನು ಮಾಡಬೇಕು? ಮೊದಲಿಗೆ ನಮ್ಮ ದೇಶವನ್ನು ಪ್ರೀತಿಸಬೇಕು. ನಮ್ಮ ಕರ್ತವ್ಯಗಳನ್ನು ಪ್ರಾಮಾಣಿಕವಾಗಿ ಮಾಡಬೇಕು ಮತ್ತು ನಮ್ಮ ಸೈನಿಕರನ್ನು ಗೌರವಿಸಬೇಕು. ಒಬ್ಬ ಸೈನಿಕ ಗಡಿಯಲ್ಲಿ ನಿಂತಿರುವುದರಿಂದಲೇ ನಾವು ಇಲ್ಲಿ ಸುರಕ್ಷಿತವಾಗಿದ್ದೇವೆ. ಹೀಗಾಗಿ ಸ್ನೇಹಿತರೆ, ಮುಂದಿನ ಬಾರಿ ನೀವು ಭಾರತೀಯ ಧ್ವಜವನ್ನು ನೋಡಿದಾಗ ಅಥವಾ ರಾಷ್ಟ್ರಗೀತೆ ಕೇಳಿದಾಗ ಒಂದು ಕ್ಷಣ ನಮ್ಮ ಗಡಿಯಲ್ಲಿರುವ ಯೋಧರನ್ನು ನೆನಪಿಸಿಕೊಳ್ಳಿ. ಅವರು ನಮ್ಮಿಗಾಗಿ ತಮ್ಮ ಜೀವನವನ್ನೇ ಪಣಕ್ಕಿಟ್ಟು ನಿಂತಿದ್ದಾರೆ. ನಾವು ಅವರಿಗೆ ಹೇಳಬೇಕಾದ ಒಂದೇ ಮಾತು: ಧನ್ಯವಾದಗಳು ಭಾರತೀಯ ಸೇನೆ. ನಿಮ್ಮ ತ್ಯಾಗವನ್ನು ಭಾರತ ಎಂದಿಗೂ ಮರೆತುದಿಲ್ಲ. ಜೈ ಹಿಂದ್.